ಭಾರ್ಗವಿನ ಅವಳು ಯಾಕೆ ನಮ್ಮನೇಲಿ ಪೂಜೆ ಮಾಡ್ಬೇಕು? ನವ ದಂಪತಿಗಳು ಪೂಜೆ ಮಾಡೋದು ವಾಡಿಕೆ. ನೋಡಿ ಅತ್ತೆ, ನೀವೇನೇ ಹೇಳಿದ್ರು ಅಷ್ಟೇ, ಅವಳು ಪೂಜೆ ಮಾಡೋದನ್ನ ನಾನು ಒಪ್ಪಲ್ಲ. ಹಬ್ಬದ ದಿನ ಆದ್ರೂ ಕೋಪ ಅಸೂಯೆ ಬಿಟ್ಟು ಸಮಾಧಾನವಾಗಿರು ನಿರ್ಮಲಾ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ, ಏನಾದ್ರೂ ಮತ್ತೆ ಅವಾಂತರ ಆಗತ್ತಲ್ಲ, ಆಗ ನಿಮಗ್ ಬುದ್ಧಿ ಬರುತ್ತೆ. ಏನಪ್ಪ ಯಾಕೆ ಬಂದೆ ಈಗ ನೀನು? ಇವರೆಲ್ಲ ಇದ್ರಲ್ಲ, ಅವ್ರ ಎದುರಿಗೆ ಅವಮಾನ ಮಾಡೋಗೋಣ ಅಂತ ಬಂದೆ ನೀನು. ಸಾಲ ಹಿಂತಿರುಗಿಸಿಲ್ಲ ನಾವು, ಆ ಸಾಲನ ಕೊಟ್ಬಿಟ್ಟು ಸಾಲ ತೀರ್ಸೋ ಯೋಗ್ಯತೆನೂ ನಿಮ್ಗಿಲ್ಲ ಅಂತ ತೋರ್ಸೋದಕ್ಕೆ ಬಂದೆ ನೀನು. ಅಯ್ಯೋ ಮಾವ, ಒಂದೇ ಒಂದ್ಸಲ ನನ್ನ ಮಾತು ಕೇಳಿಸ್ಕೊಳ್ಳಿ. ನಿಮಗೆ ತೊಂದರೆ ಕೊಡೋ, ಅವಮಾನ ಮಾಡೋ ಉದ್ದೇಶ ನನಗಿರ್ಲಿಲ್ಲ. ಯಾರೋ ಹೀಗೆ ಬಂದು ನಿಮ್ಗೆ ಅವಮಾನ ಮಾಡೋದನ್ನು ನೋಡೋದಕ್ಕೆ ನಂಗೆ ದುಃಖ ಆಗತ್ತೆ. ನಮ್ಮವ್ರು ಮಾಡೋದು ಅವಮಾನನೇ ನಾನು ನೊಂದ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಬೇರೆಯವ್ರು ಮಾಡಿದಾಗ ಅದು ಅವಮಾನನ? ನಿಮಗೆ ನೋವು ಕೊಡೋ ಉದ್ದೇಶ ನನಗಿರ್ಲಿಲ್ಲ ಅಂಕಲ್. ನಮ್ಮ ಪ್ರೀತಿನ ಎಲ್ಲರೂ ಅಪಾರ್ಥ ಮಾಡ್ಕೊಂಡಿದ್ದೀರ. ಈಗಲೂ ಅಷ್ಟೆ, ನಿಮ್ಮ ಜೊತೆ ಮಾತಾಡಿಸ್ಕೊಂಡು ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂಡು ನಾವು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋಣ ಅಂತ ಬಂದಿದ್ದೆ. ಅಷ್ಟಲ್ಲೇ ಹೀಗಾಗೋಯ್ತು. ನೋಡಪ್ಪ, ನಮ್ಮ ಮಗಳು ನಮ್ಮ ಜೊತೆನಲ್ಲಿ ಇಲ್ಲ ಅನ್ನೋದನ್ನ ನಾವೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ. ಈಗ ನೀನು ಮತ್ತೆ ಮತ್ತೆ ಬಂದು ಅವಳನ್ನ ಪದೇ ಪದೇ ನಮಗೆ ಜ್ಞಾಪಿಸ್ಬೇಡ. ಅಂಕಲ್, ನಿಮ್ಮ ದುಃಖ ನನಗೆ ಅರ್ಥ ಆಗತ್ತೆ. ಆದರೆ ಭಾರ್ಗವಿ ಅವರು ನಿಮ್ಮ ಹಾಗೆ ಅಲ್ಲಿ ದುಃಖ ಪಡ್ತಾ ಇದ್ದಾರೆ. ಒಂದು ಹೆಣ್ಣು ಮದುವೆಯಾಗಿ ಹೊರಗಡೆ ಹೋದ್ಮೇಲೆ ಅವ್ರ ಜೊತೆ ಸಂಬಂಧನೂ ಹೊರಟೋಗುತ್ತಾ? ಎರಡೂ ಮನೆಯವ್ರನ್ನ ಒಂದ್ ಮಾಡಿ ನಿಮ್ಮೆಲ್ಲರೂ ಒಪ್ಪಿಗೆ ಜೊತೆ ಜೀವನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ದೊಡ್ಡವರಾಗಿ ನೀವೇ ನಮ್ಮನ್ನ ದೂರ ತಳ್ತಾ ಇದ್ದೀರಾ. ದೂರ ತಳ್ತಿದ್ದೀರಾ. 20-30 ವರ್ಷ ನಿಮ್ಮನ್ನ ಎತ್ತು ಒತ್ತು ಸಾಕಿ ದೊಡ್ಡವ್ರನ್ನ ಮಾಡಿದ್ವಲ್ಲ, ಅಂಥವ್ರಿಗೆ ಹೇಳ್ದೆ ಮದುವೆ ಆದವ್ರು ನೀವು. 2-3 ದಿವಸದಲ್ಲಿ ಎಲ್ಲ ಸರಿ ಹೋಗ್ಬಿಡ್ಬೇಕು ಅಂತ ಆಸೆ ಪಡ್ತೀರಾ. ಅಂತ ಕಾಲ ಇದು. ನಿಮ್ಮಂಥವ್ರಿಗೆ ನಮ್ಮ ಮಾತುಗಳು ಅರ್ಥ ಆಗಲ್ಲ. ಯಾವಾಗ ಅರ್ಥ ಆಗುತ್ತೆ ಗೊತ್ತಾ? ನಿಮ್ಗೊಂದಿಬ್ರು ಮಕ್ಕಳಾಗ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಎತ್ತೋರ್ ಸಂಕಟ ಏನು ಅಂತ ನಿಮ್ಗೆ. ನೋಡಪ್ಪ, ನೀವು ತಗೊಂಡ ನಿರ್ಧಾರಗಳಿಂದ ಈ ಊರಿನ ಜನ ನಮ್ಮನ್ನು ಏನೇನು ಅಂದ್ರು ಅಂತ ನೀವೇ ನೋಡಿದ್ರಲ್ಲ. ನೀವೇನೋ ಸುಲಭವಾಗಿ ಊರವ್ರು ಏನಾನ ಮಾತಾಡ್ಕೊಂಡು ಬಿಡಿ, ನಿಮ್ಗೆ ಯಾಕೆ ಅಂತ ಹೇಳ್ಬಿಡ್ಬೋದು ನೀವು. ಆದ್ರೆ ನಾವಿದ್ದೀವಲ್ಲಪ್ಪ, ನಾವು ಇಲ್ಲೇ ಬದುಕ್ಬೇಕಲ್ಲ ಈ ಜನಗಳ ನಡುವೆ. ನಮ್ಮ ವಿಷಯ ಬಿಟ್ಟಾಕ್, ಹೇಗೋ ಜೀವನ ಮಾಡ್ತೀವಿ. ನೀವಿದ್ರಲ್ಲ, ನೀವಿಬ್ರು ನಿಮ್ಮ ಜೀವನ ನೀವೇ ಆಯ್ಕೆ ಮಾಡ್ಕೊಂಡಿದ್ದೆ ತಾನೆ. ಹೋಗಿ ಎಲ್ಲಾದ್ರೂ ಕಣ್ಣಿ ಮರಿಯಾಗಿ ಆರಾಮಾಗಿ ಇದ್ದು ಬಿಡಿ, ಹೋಗಿ. ಇಷ್ಟೇ ಕಣಪ್ಪ ನಾವು ಕೇಳ್ಕೊಳ್ಳೋದು. ಸುಮ್ಮನೆ ಪದೇ ಪದೇ ಬಂದು ನಮ್ಮ ಮನಸ್ಸಿಗಾಗಿದೆಯಲ್ಲ, ಎದೆಗಾಗಿದೆಯಲ್ಲ ನೋವು, ಅದನ್ನ ಕೆಣಕಿ ಮತ್ತೆ ನೋವು ಕೊಡೋಕೆ ನೋಡ್ಬೇಡಿ, ಹೋಗಿ. ನೀನ್ ಸಹಾಯ ಮಾಡಕ್ ಬಂದಿಲ್ಲಪ್ಪ, ಅದಕ್ಕೆ ನನ್ ಗೌರವ ಇದೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಸ್ವಾಭಿಮಾನ ಇದೆ. ನಿಮ್ ದಯ ದಾಕ್ಷಿಣ್ಯ ಯಾವುದು ಬೇಕಾಗಿಲ್ಲ. ನನಗೆ ಶಕ್ತಿ ಇದೆ ನನ್ನ ದೇಹದಲ್ಲಿ. ಅದು ಇರೋವರೆಗೂ ದುಡ್ದು ತಿಂತೀವಿ ನಾವು, ದುಡ್ದು ಬರ್ತೀವಿ. ನನ್ನ ಸಂಸಾರ ನಾನು ಸಾಕ್ತೀನಿ. ಅರ್ಜುನ್, ಆಗ್ಲಿಂದ ನಿನ್ನನ್ನೇ ಹುಡುಕ್ತಿದ್ದೆ. ಎಲ್ಲೂ ಹೋಗಿದ್ದೆ ಅರ್ಜುನ್? ನಾನು ನಮ್ಮ ಮಾವನ ಮನೆಗೆ ಹೋಗಿದ್ದೆ. ಹೌದಾ? ನಿನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರಾ? ಇಲ್ಲ ಶಕ್ಕು, ನಾನು ಹೋದ ಗಳಿಕೆನೇ ಸರಿ ಇಲ್ಲ ಅನ್ನೋ ಹಾಗೆ ಏನೇನೋ ನಡೆದೋಯ್ತು. ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೋಗಿದ್ದೆ, ಆದರೆ ನನ್ನಿಂದ ಅವ್ರಿಗೆ ಬೇಜಾರು ಇನ್ನೂ ಜಾಸ್ತಿ ಆಯಿತು. ಅವ್ರ ಕೋಪ ತಪ್ಪಲ್ಲ ಬಿಡು, ಸ್ವಾಭಿಮಾನಿಗಳಲ್ವಾ, ಹಾಗಂದಿರೋದು ಸಹಜ. ನಾನು ಸಾರಿ ಕೇಳಿದೆ ಶಕ್ಕು, ಆದರೆ ಮಾವ ಕ್ಷಮಿಸೋ ಸ್ಥಿತಿಲಿರಲಿಲ್ಲ. ನೀನ್ ಮಾಡಿರೋದು ಇಷ್ಟು ಸಣ್ಣ ತಪ್ಪಲ್ಲ, ಅಷ್ಟು ದೊಡ್ಡ ತಪ್ಪು. ಆದರೆ ಸಾರಿ ಕೇಳಿದ್ಮೇಲೆ
ನಮ್ಮ ತಪ್ಪನ್ನ ಒಪ್ಕೊಂಡಿದ್ದೀವಿ ಅಂತಾನೆ ಅರ್ಥ ಅಲ್ವಾ? ನಿನಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ಈಗ ನಾವು ಅನ್ನ ಮಾಡೋದಕ್ಕೆ ಒಲೆ ಮೇಲೆ ಕುಕ್ಕರ್ ಇಡ್ತೀವಿ, ಆಮೇಲೆ ಬೆಂಕಿ ಹಚ್ತೀವಿ. ನೀವು ಮಾಡಿರೋ ತಪ್ಪು ಆ ಬೆಂಕಿ ತರ. ವಿಸಿಲು ಹೇಳ್ದೆ ಮುಚ್ಚಿಟ್ಟು ಗೊತ್ತಾಗಿರೋ ಸತ್ಯದ ತರ. ನೀನು ನಿನ್ ತಪ್ಪನ್ ತಿದ್ಕೊಂಡು ಗ್ಯಾಸ್ನ ಆಫ್ ಮಾಡಿದೆ. ಆದ್ರೆ ಕುಕ್ಕರ್ ವಿಸಿಲ್ ಇಳಿಯೋಕೆ ತಣ್ಣಗಾಗೋದಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ? ಹೌದಲ್ವಾ? ಅಂದ್ರೆ ಅವ್ರ ಕೋಪ ತಣ್ಣಗಾಗಕ್ಕೂ ಟೈಮ್ ಬೇಕಲ್ವಾ? ಅರ್ಜು, ಅನ್ಪೂರ್ಣವ್ರಿಗೂ ಇನ್ನೂ ಸಿಟ್ಟಿದೀಯಾ? ದುಃಖ ಏನೋ ಇದೆ, ಆದ್ರೆ ಅಳಿ ಅಂತಾನೆ ಮಾತಾಡ್ಸಿದ್ರು. ಭಾರ್ಗವಿ ಬಗ್ಗೆ ವಿಚಾರಿಸಿದ್ರು, ಅವ್ರನ್ನ ಚೆನ್ನಾಗಿ ನೋಡ್ಕೊ ಅಂತಾನು ಅಂದ್ರು. ಅಷ್ಟೇ ಅಲ್ಲ ಶಕ್ಕು, ನಮ್ಮಿಬ್ರಿಗೆ ಅಂತ ಏನೋ ಕೊಟ್ಟಿದ್ದಾರೆ. ಪಟ್ಟದ ಗೊಂಬೆಗಳು. ಈ ರಾಜಾರಾಣಿ ಬೊಂಬೆಗಳ ಹಾಗೆ ಚೆನ್ನಾಗಿ ಬದುಕಿ ಅಂತ ಆಶೀರ್ವಾದ ಮಾಡಿದ್ರು. ಪಾಪ ಅವ್ರನ್ನ ನೋಡಿ ನಾನೇ ಭಾರ್ಗವಿನ ಅವರಿಂದ ಕಿತ್ಕೊಂಡು ಬಂದೆ ಅಂತ ದುಃಖ ಆಯ್ತು ಶಕ್ಕು. ಹೆತ್ತೋರಲ್ಲ, ದುಃಖ ಆಗೋದು ಸಹಜ ಕಣೋ. ತಪ್ಪು ನಮ್ಮಲ್ಲಿದೆ ಅರ್ಜುನ್, ಅದನ್ನ ನಿಧಾನವಾಗಿ ನಾವು ಸರಿಪಡಿಸ್ಕೋಬೇಕು ಅಷ್ಟೇ. ಅಷ್ಟೇ ಅಲ್ಲ ಶಕ್ಕು, ತವ್ರ ಮನೆಯಿಂದ ಕೊಡ್ತಿರೋದು ಅಂತ ಇದನ್ ಕೊಟ್ರು. ಹಾಗೆ ಕರಿಮಣಿ ಸರಕ್ಕೆ ಸೇರಿಸಿ ಅಂತಂದ್ರು. ನಾನು ಯೋಚಿಸ್ತಿದ್ದೆ, ಇವತ್ತೇ ಬಂಗಾರ ಶೆಟ್ರ ಹತ್ರ ಹೋಗ್ಬಿಟ್ಟು ಮುಂದಿನ ವ್ಯವಸ್ಥೆ ಮಾಡ್ತೀನಿ. ಒಳ್ಳೆ ಮುಹೂರ್ತದಲ್ಲಿ ಮರು ಮಾಂಗಲ್ಯ ಧಾರಣೆ ನಡೆದೋಗ್ಲಿ. ಎಲ್ಲಿ ಹೋಗಿದ್ದೆ ಅರ್ಜುನ್? ಅದು ಆಫೀಸ್ಗೆ ಹೋಗಿದ್ದೆ ಮಾಮ್. ನೀನೇನೋ ಆಚೆ ತಿರ್ಗಾಡ್ತಾ ಇರ್ತೀಯ, ಆದ್ರೆ ನೀನ್ ಕರ್ಕೊಂಡ್ ಬಂದಿರೋ ಮಾರಿ ಇದ್ದಾಳಲ್ಲ, ಅವಳನ್ನ ನಾವ್ ಸಹಿಸ್ಕೋಬೇಕಲ್ಲ. ಅವಳೇನ್ ಮಾಡಿದ್ಲು ಗೊತ್ತಾ? ಮಾರಿ ಅಂತೆಲ್ಲ ಹೇಳ್ಬೇಡಿ ಮಾಮ್. ಈಗ ಏನಾಯ್ತು ಅಂತ ಹೀಗಂತಿದ್ದೀರಾ? ಅದ್ ಎಷ್ಟ್ ಧೈರ್ಯ ಇದೆ ಅವಳಿಗೆ? ನನ್ನ ಮನೆಯಲ್ಲಿ ನನ್ನ ಮುಂದೆನೆ ಆ ಸಂಧ್ಯಾ ಫೋಟೋನ ನೇತಾಕ್ತಾಳೆ. ಸಂಧ್ಯಾ ಫೋಟೋನ? ನೀನೇನು ತಲೆ ಕೆಡಿಸ್ಕೋಬೇಡ ಅರ್ಜುನ್. ನಿರ್ಮಲಾ, ಸಂಧ್ಯಾ ಈ ಮನೆ ಮಗಳು. ಅವಳ ಫೋಟೋನ ನಾವ್ ಯಾವತ್ತೂ ಹಾಕ್ಬೇಕಾಗಿತ್ತು. ಅದನ್ನ ಈ ಮನೆ ಸೊಸೆ ಆದವಳು ಮಾಡಿದಾಳೆ, ಅದಕ್ಕಾದ್ರೂ ಸಂತೋಷ ಪಡು. ಯೋ, ಹೆಂಡ್ತಿ ಸೊಸೆ ಹೆಂಡ್ತಿ ಸೊಸೆ ಅಂತ ಕೇಳಿ ಕೇಳಿ ಸಾಕಾಗೋಗಿದೆ ನಂಗೆ. ಊರ್ಗಿಲ್ದಿರೋ ಸೊಸೆ ತರ ಮಾತಾಡ್ಬೇಡಿ. ಅವಳು ಬಂದಾಗಿಂದ ಈ ಮನೆಯಲ್ಲಿ ಏನಾದ್ರು ಒಂದು ಅವಾಂತರ ಆಗ್ತಾನೆ ಇದೆ. ಅನಿಷ್ಟನ ಅದೃಷ್ಟ ಅನ್ಕೊಳ್ಳೋಷ್ಟು ದಡ್ಡಿ ನಾನಲ್ಲ. ಸಾಕ್ ನಿಲ್ಸು ನಿರ್ಮಲಾ. ಯಾವಾಗ ನೋಡಿದ್ರು ಭಾರ್ಗವಿ ಮೇಲೆ ನಂಜು ಕಾರ್ತಾನೆ ಇರ್ತೀಯಲ್ವಾ? ನಾನು ನಿನ್ನ ಜೆಪಿ ಮಧ್ಯೆ ಹೀಗೆಲ್ಲ ಮಾತಾಡ್ತಿದ್ನಾ? ಎಲ್ಲದಕ್ಕೂ ಅವಳನ್ನ ವಹಿಸ್ಕೊಂಡ್ ಬರ್ಬೇಡಿ ನೀವು. ನೀನು ಈ ಮನೆಗೆ ಹೊಸದಾಗಿ ಬಂದಾಗ ನಿನ್ನನ್ನು ವಹಿಸ್ಕೊಂಡು ಮಾತಾಡ್ತಿದ್ದೆ, ಮರ್ತೋಯ್ತಾ? ನವರಾತ್ರಿ ಹಬ್ಬ ಶುರು ಆಗಿದೆ, ಅದ್ರ ತಯಾರಿ ಬಗ್ಗೆ ಯೋಚನೆ ಮಾಡು. ಈಗ ಮನೆಯಲ್ಲಿ ನಡೀತಾ ಇರೋದೇ ಸಾಲ್ದ? ಈ ಪೂಜೆ ಗೀಜೆ ಬಗ್ಗೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅತ್ತೆ. ಅದು ನನಗೂ ಗೊತ್ತಿದೆ ಬಿಡು. ಅದಕ್ಕೆ ಈ ವರ್ಷ ನವ ದಂಪತಿಗಳಾದ ಅರ್ಜುನ್ ಭಾರ್ಗವಿ ಪೂಜೆ ಕೂರ್ತಾರೆ. ಭಾರ್ಗವಿನ ಅವಳು ಯಾಕೆ ನಮ್ಮನೇಲಿ ಪೂಜೆ ಮಾಡ್ಬೇಕು? ನವ ದಂಪತಿಗಳು ಪೂಜೆ ಮಾಡೋದು ವಾಡಿಕೆ. ನೋಡಿ ಅತ್ತೆ, ನೀವೇನೇ ಹೇಳಿದ್ರು ಅಷ್ಟೇ, ಅವಳು ಪೂಜೆ ಮಾಡೋದನ್ನ ನಾನ್ ಒಪ್ಪಲ್ಲ. ಹಬ್ಬದ ದಿನ ಆದ್ರೂ ಕೋಪ ಅಸೂಯೆ ಬಿಟ್ಟು ಸಮಾಧಾನವಾಗಿರು ನಿರ್ಮಲಾ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ, ಏನಾದ್ರೂ ಮತ್ತೆ ಅವಾಂತರ ಆಗತ್ತಲ್ಲ, ಆಗ ನಿಮಗ್ ಬುದ್ಧಿ ಬರುತ್ತೆ. ಈ ಬೊಂಬೆ ಯಾರು ಕೊಟ್ರು? ಅದು ನಾನೇ ಕೊಟ್ಟೆ. ಇದು ಅರ್ಜುನ್ ಭಾರ್ಗವಿ ಆಚರಿಸ್ತಿರೋ ಮೊದಲನೇ ನವರಾತ್ರಿ. ಅದಕ್ಕೆ ಅವರು ರಾಜ ರಾಣಿಗಳ ತರ ಬದುಕ್ಲಿ ಅಂತ ಕೊಟ್ಟಿದ್ದೀನಿ. ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು, ಎಲ್ಲ ನನ್ ಕರ್ಮ. ಥು. ಅರ್ಜುನ್, ಬೊಂಬೆಗಳು ನಿಜವಾಗ್ಲೂ ಮುದ್ದಾಗಿದೆ ಕಣೋ. ಪಾಪ ಭಾರ್ಗವಿ ಮನೆ ಬಿಟ್ಟು ಬಂದ ದುಃಖದಲ್ಲಿದ್ದಾಳೆ. ಅವಳು ದುಃಖ ಕಳೆಯೋ ಹಾಗೆ ಈ ಬೊಂಬೆನ ಇಟ್ಟು ದಸರಾ ಹಬ್ಬನ ಧಾಮ್ ಧೂಮ್ ಆಗಿ ಆಚರಿಸೋಣ.
ಅದ್ಕೆ ನಿಮ್ಗೋಸ್ಕರ ನಾನು ಕಾಯ್ತಿದ್ದೆ. ಪರವಾಗಿಲ್ಲ, ಮಾತಾಡು ರೀತಿ. ನನ್ ಬೃಂದ ಅದಕ್ಕೆ ಅನ್ಕೊಂಡ್ ಮಾತಾಡ್ದೆ, ನಿನ್ ಜೊತೆ ಅಲ್ಲ. ಪರವಾಗಿಲ್ಲ ಬಿಡು, ನಿನ್ ಜೊತೆ ನಾನು ಮಾತಾಡ್ಬೇಕು. ಒಬ್ಳೆ ಸಿಕ್ಕಿದ್ದು ಒಳ್ಳೇದಾಯ್ತು. ನನ್ ಜೊತೆ ನಿನ್ಗೇನ್ ಮಾತು? ನಿನ್ ಜೊತೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಆಗ್ಲಿ ಟೈಮ್ ಆಗ್ಲಿ ನನಗಿಲ್ಲ. ವಿಕ್ಕಿ ಬಗ್ಗೆ ವಿಕ್ಕಿ ಬಗ್ಗೆನಾ? ಹೌದು, ನೀನು ವಿಕ್ಕಿ ಅದು ನಿನಗೆ ಬೇಡದೇ ಇರೋ ವಿಷಯ. ನನ್ನನ್ನ ನನ್ ಪಾಡಿಗಿರೋದಕ್ ಬಿಡು. ನೀನು ಅವನ್ ಸಹವಾಸ ಮಾಡ್ದೆ ನಿನ್ ಪಾಡಿಗೆ ನೀನಿರ್ಲಿ, ಚೆನ್ನಾಗಿರ್ಲಿ ಅಂತಾನೆ ನಾನು ಈ ಮಾತು ಹೇಳ್ತಾ ಇರೋದು. ಆ ವಿಕ್ಕಿ ಒಳ್ಳೆಯವನಲ್ಲ. ಅವನ್ನ ನಂಬಿ ನೀನ್ ಮೋಸ ಹೋಗ್ಬೇಡ ರಿತು. ಸಂಧ್ಯಾಗೂ ಹೀಗೆ ಹೇಳಿ ತಲೆ ಕೆಡ್ಸ್ದ್ಯಾ? ಅಥವಾ ಅವಳೇ ನಿನ್ನನ್ನು ಹುಡ್ಕೊಂಡ್ ಬಂದಿದ್ಲಾ? ನೋಡು, ನಾನ್ ನಿನ್ ಕಣ್ಣಿಗೆ ಹೇಗ್ ಕಾಣಿಸ್ತಿದ್ದೀನೋ ನನಗ್ ಗೊತ್ತಿಲ್ಲ. ಆದ್ರೆ ನಾನು ಒಳ್ಳೆಯವಳಾದ್ರು ಕೆಟ್ಟವಳಾದ್ರೂ ನಿನ್ಗೇನು ಆಗಲ್ಲ. ಆದ್ರೆ ಕೆಟ್ಟತನದಿಂದ ನಿನ್ ಲೈಫ್ ಹಾಳಾಗ್ತಿದೆ ಅನ್ನೋದು ನೆನಪಿರ್ಲಿ. ವಿಕ್ಕಿ ಒಬ್ಬ ಕ್ರಿಮಿನಲ್ ರೀತು. ನಿನ್ ಮುಂದೆ ಒಳ್ಳೆ ಒಂಥರ ಮುಖವಾಡ ಹಾಕೊಂಡು ನಾಟಕ ಮಾಡ್ತಿದ್ದಾನಷ್ಟೆ. ಆಮೇಲೆ ನೀನಿನ್ನು ಚಿಕ್ಕವಳು. ಇವಾಗ್ಲೇ ಈ ಪ್ರೀತಿ ಗೀತಿ ಅಂತೆಲ್ಲ ತಲೆ ಕೆಡಿಸ್ಕೊಳ್ಬೇಡ. ಚೆನ್ನಾಗಿ ಓದಿ ನಿನ್ ಭವಿಷ್ಯ ಕಟ್ಕೋ. ಸ್ವಲ್ಪ ದಿನ ಕಳೆದ್ಮೇಲೆ ನಾನು ಹೇಳಿದ್ದೆಲ್ಲ ಸತ್ಯ ಅಂತ ನಿನಗೆ ಅರ್ಥ ಆಗುತ್ತೆ. ನೋಡು, ನಿಮ್ಮಪ್ಪ ಅಮ್ಮ ತುಂಬಾನೇ ಭಯದಲ್ಲಿದ್ದಾರೆ. ಅವ್ರ ನೋವಿಗೆ ನೀನ್ ಕಾರಣ ಆಗ್ಬೇಡ. ಅವ್ರು ಯಾವ ಹುಡುಗನ್ ತೋರಿಸ್ತಾರೋ ಆ ಹುಡುಗನ್ ಮದ್ವೆ ಆಗಿ ಆರಾಮಾಗಿ ಖುಷಿಯಾಗಿರು. ನೀನೇನೋ ಪಾಪದೊಳನ ತರ ಬೋಧನೆ ಮಾಡ್ತಿದ್ಯಲ್ಲ. ನಮ್ಮ ಅಣ್ಣನ ಪ್ರೀತಿ ಹೆಸರು ಬುಟ್ಟಿಗೆ ಹಾಕೊಂಡದ್ನ ಇಷ್ಟ ಬೇಗ ಮರ್ತ್ಬಿಟ್ಯಾ? ಅಂದ್ರೆ ನೀನು ನಿಮ್ಮಪ್ಪ ಅಮ್ಮಂಗೆ ಮೋಸ ಮಾಡಿಲ್ವಾ? ನಾನು ಹೇಗಿರ್ಬೇಕು ಅಂತ ರೈಟ್ಸು ನಿನಗಿಲ್ಲ. ದೊಡ್ಡಪ್ಪನೇ ಒಪ್ಪಿದ್ದಾರೆ, ನೀನ್ ಯಾರು ಕೇಳೋದಕ್ಕೆ? ಏನೋ ಗೋಡೆ ಮೇಲೆ 2 ಫೋಟೋ ಹಾಕಿ ಕೇಸಿಗೆ ಗೆದ್ಬಿಟ್ಟೆ ಅಂತ ಮೆರಿಬೇಡ. ಯಾವ ದೊಡ್ಡಪ್ಪನೇ ಗೆಲ್ಲೋದು. ಇನ್ನೊಂದ್ಸಲ ನನ್ನ ವಿಕ್ಕಿ ಮಧ್ಯೆ ಬರೋಕ್ ಟ್ರೈ ಮಾಡಿದ್ರೆ ನಾನಂತೂ ಸುಮ್ನಿರಲ್ಲ.